ನಿನ್ಗೇನು ತಲೆಗಿಲೆ ಕೆಟ್ಟೈತೇನೆ. ಗಂಟೆಗೊಂದು ಗಳಿಗೆ ನಿರ್ಧಾರ ತಗೊಂತೀಯಲ್ಲೇ. ಒಂದ್ಸತಿ ನಾನು ಮದುವೆ ಆದರೆ ಜೀವನ್ನೇ ಮದುವೆ ಆಗೋದು ಅಂತೀಯ, ಇಲ್ಲ ಅಂತಂದರೆ ನಾನು ಅವನ್ನ ಮದುವೆ ಆಗಲ್ಲ, ಸಿದ್ಧನ ಮದುವೆ ಆಗ್ತೀನಿ ಅಂತ ಒಂದ್ಸತಿ ಹೇಳ್ತೀಯ. ನಿನ್ಗೇನು ತಲೆಗಿಲೆ ಕೆಟ್ಟೈತೆ? ನೀ ಏನು ಮಾತಾಡ್ತೀಯೋ ಏನೋ, ನಿನಗೆ ಏನು ಹೇಳಬೇಕು ಒಂದು ಅರ್ಥ ಆಗ್ತಿಲ್ಲ ನನಗೆ. ನಾನು ಹೇಳೋದು ನಿಜ ಅನ್ಕೊಂಡ ನೀನು? ಈ ಸ್ವಾತಿ ಬದಲಾಗಿದ್ದಾಳೆ ಅಂತ ಅನ್ಕೊಂಡ? ಯಾವುದೇ ಕಾರಣಕ್ಕೂ ಈ ಸ್ವಾತಿ ಬದಲಾಗಲ್ಲ, ಮನ್ಸು ಬದಲಾಯಿಸಲ್ಲ. ಹಿಡ್ದಿದ್ದೆ ಹಠ. ಹಠ ಅಂದರೆ ಹಠ 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 ಹಠ, ಗೆಲ್ಲವನಿಗೆ ಬೇಕು ಹಠ. ಏನು ಹೇಳ್ತಾ ಇದೆಯಾ? ಮತ್ತೆ ಅವಾಗಲೇ ನೋಡಿದ್ರೆ ಅಪ್ಪ ಅಮ್ಮ ಇಂತಾಗೆ ಸಿದ್ಧನ ಮದುವೆ ಆಗ್ತೀನಿ ಅಂತ ಒಪ್ಕೊಬಿಟ್ಟೆ. ನಿಜ ಅನ್ಕಂಡ? ನಿಜ ಅನ್ಕಂಡ? ಅದೆಲ್ಲ ಸುಳ್ಳು 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 ಸುಳ್ಳು. ನನ್ನ ಮಗನ ಮದುವೆ ಆಗ್ತೀನಿ, ಕಂಜೂಸ್ ನನ್ನ ಮಗನ. ನಾನು ಯಾವುದೇ ಕಾರಣಕ್ಕೆ ಕಂಜೂಸ್ ನನ್ನ ಮಗನ ಮದುವೆ ಆಗಲ್ಲ. ಅವನ ಮದುವೆ ಆದರೆ ಅಷ್ಟೇ, ನನ್ನ ಜೀವನ ಹಾಳು ಮಾಡ್ಕೋಬೇಕಾಗುತ್ತೆ. ನಾನು ಮದುವೆ ಆಗೋದನ್ನೇ, ನನ್ನ ಮದುವೆ ಆಗೋದೇ ಜೀವನ. ನನ್ನ ಜೀವನ ಬಿಟ್ಟರೆ ಬೇರೆ ಯಾವ ಹುಡುಗನು ನನ್ನ ಮದುವೆ ಆಗಲ್ಲ 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 ಆಗಲ್ಲ. ಅಯ್ಯೋ ದೇವ್ರೆ, ನಾನು ನಿಜ ಅನ್ಕೊಬಿಟ್ಟೆ. ಇವಳಿಗೇನು ಬುದ್ಧಿ ಐತೇನಪ್ಪ? ಯಾಕಪ್ಪ ಒಪ್ಕೊಂಡ್ಲು? ನನ್ನ ಮಗ ಇಷ್ಟೆಲ್ಲ ಆದ್ರೂ ನನ್ನ ಮಗನ ತಗನ್ನಿಸ್ಕೊಂಡು, ನನ್ನ ಮಗ ಎಷ್ಟು ಕಂಜೂಸ್ ನನ್ನ ಮಗ ಅಂತ, ನನ್ನ ಮಗನ ನಮ್ಮ ಅಕ್ಕ ಮದುವೆ ಆಗ್ತೀನಿ ಅಂತ ಒಪ್ಕೊಬಿಟ್ಲಲ್ಲಪ್ಪ ಅಂತ ನನಗೆ ಭಯ ಶುರುವಾಗ್ಬಿಟ್ಟಿತ್ತು. ನೋಡು ನಮ್ಮಮ್ಮಯ್ಯ, ನಾನು ಸಿದ್ಧನ ಮದುವೆ ಆಗ್ತೀನಿ ಅಂತ ಹೇಳಿದ ತಕ್ಷಣ ಈ ರೂಮಿನ ಬಾಗಿಲು ಹಾಕಿಲ್ಲ. ಇಲ್ಲ ಅಂದಿದ್ರೆ ಬಾಗಿಲು ಹಾಕ್ಬಿಡೋದು, ಎಲ್ಲ ರೂಮಾಗೆ ಕೂಡ ಹಾಕ್ಬಿಡೋದು, ಎಷ್ಟು ಇದು ಮಾಡೋದು. ಆವಾಗಿಂದ ನನ್ನ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ. ಅದಕ್ಕೆ ಚೆನ್ನಾಗಿತ್ಕೊಂಡು ಹಿಂಗೆ ಸ್ವಲ್ಪ ಹೊರಗಡೆ ಹೋಗ್ತೀವಿ ಅಂತೇಳಿ ನಾವು ಸಿದ್ದು ಹೊರಗಡೆ ಏನಾದರೂ ತೊಗೊಂಬರಕ್ಕೆ ಹೋಗ್ತೀವಮ್ಮ ಅಂತೇಳಿ ಹಿಂಗೆ ಹೋಗ್ಬಿಟ್ಟು ಎಸ್ಕೇಪ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಜೀವನ ಬಿಟ್ಟರೆ ಬೇರೆ ಯಾರನ್ನೂ ಮದುವೆ ಆಗಲ್ಲ ಕಣೆ. ನನ್ನ ಜೀವನ್ನೇ ಮದುವೆ ಆಗೋದು. ನಾನು ತುಂಬ ಇಷ್ಟಪಟ್ಟಿದ್ದೀನಿ. ಏನೋ ಗೊತ್ತಿಲ್ಲ, ಅದು ಮನಸ್ಸಲ್ಲಿ ತುಂಬ ಒಂಥರ ಆಸೆ ಅನ್ನೋದು ಬಂದ್ಬಿಟ್ಟೈತೆ. ಜೀವನ ಮೇಲೆ ತುಂಬ ಆಸೆ ಅನ್ನೋದು ಬಂದ್ಬಿಟ್ಟೈತೆ. ಅದಕ್ಕೇ ನನ್ನ ಜೀವನ್ನೇ ಮದುವೆ ಆಗೋದು. ನಾನು ಯಾವತ್ತೂ ನನ್ನ ನಿರ್ಧಾರ ಅನ್ನೋದು ಬದಲಾಯಿಸಲ್ಲ. ಒಂದು ಸತಿ ನಾನು ಹಠ ಹಿಡ್ದಿದ್ದೀನಿ ಅಂತಂದರೆ ಅದನ್ನು ನಾನು ಪಡೆಯೋವರೆಗೂ ಬಿಡಲ್ಲ. ಯಾವುದೇ ವಸ್ತು ಆಗಿರಲಿ, ವ್ಯಕ್ತಿ ಆಗಿರಲಿ, ಅದು ಏನೇ ಆಗಿರಲಿ, ನಾನು ಅದನ್ನು ಇಷ್ಟಪಟ್ಟಿದ್ದೀನಿ, ಅದನ್ನು ಪಡ್ಕೋಬೇಕು ಅಂತ ಅಂದರೆ ನಾನು ಅದನ್ನು ಪಡ್ಕೊಳ್ಳೋವರೆಗೂ ನನಗೆ ಸಮಾಧಾನ ಇಲ್ಲ, ಅಷ್ಟೇ. ಅಯ್ಯೋ, ನನಗೆ ಭಯ ಆಗ್ಬಿಟ್ಟಿತ್ತು ಹೋಗತ್ಲಾಗೆ. ಅಯ್ಯೋ, ಇದೇನಪ್ಪ ಇದು, ನಮ್ಮ ಅಕ್ಕ ಇಂಥ ನಿರ್ಧಾರ ತಗೋಬಿಟ್ಲು, ಏನಪ್ಪ ಮಾಡೋದು, ಹೆಂಗಪ್ಪ, ಏನು ಎತ್ತ ಅಂತೇಳಿ ತುಂಬ ಯೋಚನೆ ಮಾಡ್ತಾ ಇದ್ದೆ. ಗೊತ್ತು ನೀನು ನನಗೆ ಶಾಕ್ ಆಗಿದ್ಯಾ ಅಂತ. ನೀನು ನಾನು ಹೇಳಿದ ತಕ್ಷಣ ಮುಖ ಒಂಥರ ಮಾಡ್ಕೊಂಡೆ. ಶಾಕ್ ಆಗ್ಬಿಟ್ಲು ನನ್ನ ತಂಗಿ, ಫುಲ್ ಶಾಕ್ ಆಗ್ಬಿಟ್ಲು. ಅಕ್ಕ ರಾಕ್, ತಂಗಿ ಶಾಕ್ ಅನ್ನಂಗೆ ಆಗ್ಬಿಡ್ತು. ನಾನು ನೀನು ಶಾಕ್ ಆಗಿದೆಯಾ ಅನ್ನೋದು ಗೊತ್ತು, ಅದಕ್ಕೆ ಸ್ವಲ್ಪ ಸುಮ್ಮನಿದ್ದು. ಇವಾಗ ನೋಡು, ಫ್ರೀಡಮ್ಮಾಗೆ ಓಡಾಡ್ಕೊಂಡಿದ್ದೀನಿ. ಎಲ್ಲ ಅಂದಿದ್ರೆ ನಮ್ಮಮ್ಮ ಯಾವಾಗಲೂ ಬೈತಾ ಇರೋದು, ರೂಮಿಂದ ಆಚೆ ಹೋಗಕ್ಕೆ ಬಿಡ್ತಾ ಇರಲಿಲ್ಲ. ಹೂವು ಕಟ್ಟು 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 ಅಂತ ಎಷ್ಟು ಕಟ್ತೀಯ? ಅಯ್ಯೋ, ಹೂವು ಕಟ್ಟೋಕ್ಕೆಲ್ಲ ಆಗ್ತಾನೇ ಇರಲಿಲ್ಲ. ನೆನ್ನೆ ಫುಲ್ಲು ಹೂವು ಕಟ್ಟಿ ಕಟ್ಟಿ ಸಾಕಾಗ್ಬಿಟ್ಟಿತ್ತು. ಅದಕ್ಕೆ ಅತ್ತಗೆ ನಾನೇನೋ ಒಂದು ಐಡಿಯಾ ಮಾಡಿ, ಸರಿ ಆಯಿತು ಮದುವೆ ಆಗ್ತೀನಿ ಅಂತ ಹೇಳೋಕ್ಕೇನು ಬಾಯಲ್ಲಿ ಹೇಳ್ಬೋದು. ನಾನು ಬಾಯಲ್ಲಿ ಹೇಳ್ಬೋದು, ಏನು ಆಗ್ದಂಗೆ ನಿಜ ಏನಾಗಲ್ವಲ್ಲ. ಆಗ್ತೀನಿ ಅಂತ ಹೇಳಿದ್ರಾಯ್ತು ಅಷ್ಟೇ. ಅದೇನೇನು ನಿಜ ಆಗಲ್ವಲ್ಲ, ಬಾಯಾಗ ಅದೇನೈತೆ ನಾವು ಅದನ್ನು ಹೇಳಿದ್ರಾಯ್ತು. ನಮ್ಮ ಮನಸ್ಸಲ್ಲಿರೋದು ಇದ್ದೇ ಇರುತ್ತೆ ಯಾವತ್ತೂ. ಅಯ್ಯೋ, ಸೂಪರ್ ಕಣಕ್ಕ ನೀನು, ಸೂಪರ್. ಧನುಷನ್ ಎದುರಿಗೆ ನೀನು ಚೆನ್ನಾಗಿರ್ಬೇಕು. ಧನುಷ ಅಂತೂ ಅಕ್ಕ, ಧನುನ್ ಮದುವೆ ಆಗೈತೆ ಕಣೆ. ಯಪ್ಪ, ಹುಡುಗಿ ನೋಡೆ ಹೆಂಗೈತೆ. ಅಯ್ಯೋ, ಏನೇನು ಚೆನ್ನಾಗಿಲ್ಲ ಕಣೆ. ಏನೇನು ಚೆನ್ನಾಗಿಲ್ಲ. ಬೆಳಗ್ಗೆ ಅಲ್ಲಿ ಹೊರಗೆ ಕಸ ಹೊಡಿತಾ ಇತ್ತು, ನಾನು ದೃಷ್ಟಿಪಟ್ಟು ನೋಡಿದೆ. ಯಪ್ಪ, ಸ್ವಲ್ಪನೂ ಚೆನ್ನಾಗಿಲ್ಲ. ಅಯ್ಯೋ, ಅದೇನಂತ ಮದುವೆ ಮಾಡ್ಕೊಂಬಿಟ್ರೋ ಏನೋ. ಬಾ, ಬೇಕಾದ್ರೆ ನೋಡು, ಸರಿಯಾಗಿ ಅನ್ಬೇಕು, ಕಣ್ಣಕ್ಕೆ ಬೆಳ್ಳಿಕ್ತಂಗೆ ಅಂತ ಇರಬೇಕು, ಅಂದ್ರೇ ಮತ್ತೆ ಗೊತ್ತಾಗೋದು. ಅಂತೀನಿ ಅಂದ್ರೆ ನಾನೇನು ಹಂಗಿಂಗಂಬಲ್ಲ ಬಿಡು. ಅಲ್ಲೇ ನಿಂತ್ಕೊಂಡಿದ್ರೆ ಏನಾರ ಒಂದು ಅಂದ್ಕೊಂಡಾದ್ರೂ ಬರ್ತೀನಿ. ನಾನೇನು ಸುಮ್ಮನಿರಲ್ಲ. ಅವ್ರ ಹತ್ರ ಯಾಕೆ ನಾವು ಅನ್ನಿಸ್ಕೊಂಬರ್ಬೇಕು. ನನ್ನ ಮಗ ಮಾಡಿರೋ ಇದಕ್ಕೆ ನೋಡಿ ಅಂತ ಹೆಂಡ್ತಿ ಸಿಕ್ಕ್ಯದ. ಅದನ್ನು ಒಂದಲ್ಲ ಒಂದಿನ ಅವನಿಗೆ ಅಂತೀನಿ ತಾಡಿ. ಅದಕ್ಕೆ ಕಣ ನಿನ್ಗಿಂತ ಹೆಂಡ್ತಿ ಸಿಕ್ಕಿರೋದು ಅಂತ. ಹೋಗೋಣ, ನೋಡೋಣ ಬಾ. ಮೇಲ್ವರೆಗೆಲ್ಲ ನಿಂತ್ಕೊಂಡಿರುತ್ತೆ, ಬಾ ನೋಡೋಣ. ಅಯ್ಯಪ್ಪ, ಅದೇನೇನು ಚೆನ್ನಾಗಿಲ್ಲ. ಹೋಗಿ ಇದ್ದಕ್ಕಿದ್ದಂಗೆ ಅದೆಂಥ ಗೂಳ್ಬೆಣ್ಣು ಮದುವೆ ಮಾಡ್ಕೊಂಬಂದಾರೆ. ಅಯ್ಯಪ್ಪ, ಹೆಣ್ಣು ಸಿಗಲ್ಲ ಅಮ್ಮಂಗೆ ಅಂದರೆ ಅವನಿಗೂ ಅವಳಿಗೂ ಸರಿಯಾಗುತ್ತಾಗ. ಧನು ಏನು ಗಮ್ಗಿದಾರ? ಅವು ಹಂಗೆ ಇದಾವೆ, ಅಂಥ ಮಕ್ಕೆ ಅಂಥವೇ ಸಿಕ್ಕೇವೆ. ನಾವು ಚೆನ್ನಾಗಿರೋದಕ್ಕೆ ಜೀವನ ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಜೀವನ ನೋಡಿ ಸೂಪರ್, ನಾನು ಸೂಪರು. ಜೀವಿತಕ್ಕ ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಅವರೆಲ್ಲ ಬ್ರ್ಯಾಂಡೆಡ್ ಬಟ್ಟೆ ಹಾಕ್ಕೊಂಡು ಎಲ್ಲ ಬ್ರ್ಯಾಂಡೆಡ್ ಆಗಿರೋದು. ಇವೆಲ್ಲ ಕಮಂಗಿಗಳು, ಇವೆಲ್ಲನ. ಅದೇನು ಹೇಳ್ತೀನಿ ತಗೋ. ಮಮ್ಮ ಇವತ್ತು ಸ್ವಲ್ಪ ಲೇಟಾಗಿ ಬಂತಮ್ಮ, ಮಾತಾಡ್ಸೋಕ್ಕಾಗಲಿಲ್ಲ. ಯಾರೋ ಮೇಲೆ ಫೋನ್ ಮಾಡೋರು, ಅದಕ್ಕೆ ಅದೇ ಹೋಯ್ತು. ಸ್ವಲ್ಪ ಇನ್ನಂತ ಕೆಲಸ ಐತೆ ಕಣಮ್ಮ. ಏನನ ನಮ್ಮ ಇವಳು ಬಂದರೆ ಹೇಳು ಅಂತ ಹೇಳಿ ಹೇಳ್ತಪ್ಪ. ನಮ್ಮ ಪಲ್ಲು ಬಂದರೆ ಹೇಳು, ಮಾತಾಡ್ಸೋಕ್ಕಾಗಲಿಲ್ಲ ಅಂತ ಹೇಳು ಅಂತ ಹೇಳ್ತು. ನಾನು ಹಂಗೆ ಅಂದ್ಕೊಂಡೆ, ದಿನ ಅಮ್ಮ ಬರೋದು ಯಾಕೆ ಬರಲಿಲ್ವಲ್ಲ ಇವತ್ತು ಮಾತಾಡ್ಸೋಕ್ಕೆ ಮನೆ ತಕ್ಕೆ ಅಂತ ಅಂದ್ಕೊಂಡೆ.
ಸರಿ ಆಯ್ತು ಬಿಡು. ಒಂದೇ ದಿನ ಒಂದೇ ಥರ ಮಾಡೋಕ್ಕಾಗಲ್ಲ. ದಿನಾನು ಒಂದೇ ಥರ ಕೆಲಸಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಪಾಪ. ಅಮ್ಮನ ಬೆಳಗ್ಗೆ ಬೇಗ ಎದ್ದಾಳ್ಬೇಕಲ್ಲ, ಅದು ಆಗಲ್ಲ ಪಾಪ. ಅದಕ್ಕಾಗಿ ಅವಳೆ ಕಣೆ ಅಕ್ಕ, ಅಲ್ಲಿ ನೋಡಲ್ಲಿ ಅಯ್ಯಪ್ಪ ಹೆಂಗೈತಾಳೆ ಆಗುವೇನೆ. ಯಾಕೆ ಹಿಂಗೆ ನಗ್ತಾ ಇದ್ದಾವೆ ಇತ್ಲಂಗೆ ನೋಡಿ? ಇನ್ನು ಕೋತಿ ಕುಣಿತಾ ಇದ್ದಾವ, ಇತ್ಲಂಗೆ ನೋಡಿ ಹಿಂಗೆ ನಗ್ತಾ ಇದ್ದಾವೆ. ಹ್ಞೂ, ನಾನು ಯಾರು ಹಿಂಗೆ ನಗ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ನಮ್ಮನ್ನೇ ನೋಡಿ ನಗ್ತಾ ಇದ್ದಾವೆ. ನಮ್ಮ ಥರ ಯಾರೂ ಇಲ್ಲ ಬಿಡೆ ಮುತ್ತು. ಇಡೀ ಊರಾಗೆ ಹುಡ್ಕೊಂಬಂದ್ರೂ ನಮ್ಮ ಥರ ಬ್ಯೂಟಿ ಆಗಿರೋ ಅಂಥವ್ರು ಯಾರೂ ಇಲ್ಲ. ಯಪ್ಪ ಹೆಂಗಿದ್ದವ್ರು, ಹೆಂಗೆ ಎಂತೆಂಥವ್ರು ಮದುವೆ ಆಗ್ತಾರಪ್ಪ ಅನಿಸುತ್ತೆ. ಅದಕ್ಕೆ ಮತ್ತೆ ಎಷ್ಟಾನ ಮೆರಿಬಾರ್ದು ಅಂತ ಹೇಳೋದು ಅಲ್ಲ. ನೋಡು, ಅಯ್ಯೋ ಏನು ಓದಿ ಏನು ಕೆಲಸ ತಗೊಂಡ್ರೆ ಏನು ಬಂದಂಗೆ, ಒಳ್ಳೆ ಹುಡುಗಿನ ಮದುವೆ ಆಗ್ದಿಲ್ಲದು. ಮಾಡಕ್ಕೆ ಕೆಲಸ ಇಲ್ಲ ಇವಳಿಗೆ, ನಗ್ತಾ ಇದ್ದಾಳೆ ನೋಡು. ಜೀವಿತಕ್ಕ ನೋಡಿ ಎಷ್ಟು ಸೂಪರ್ ಆಗೈತೆ. ಜೀವಿತಕ್ಕ ಸೂಪರು. ಜೀವಿತಕ್ಕನ ಮುಂದೆ ಯಾರೂ ಅಲ್ಲ. ಅಯ್ಯೋ ತುಂಬ ಬ್ಯೂಟಿ ಕ್ವೀನ್. ಇಷ್ಟೆಲ್ಲ ಆದರೂ ಇನ್ನೂ ಬುದ್ಧಿ ಬಂದಿಲ್ವಲ್ಲ? ಒಬ್ರು ನಾಡ್ಕೊಂಡು ನಗ್ತಾ ಇದ್ದೀರಲ್ಲ, ಅವತ್ತಿಗೆ ನೋಡಿ ಯಾಕೆ ನಗ್ತಾ ಇದ್ದೀರಾ? ನಗು ಬಂತಪ್ಪ, ನಕ್ಕಿದ್ವಿ, ಅದ್ರಲ್ಲಿ ಏನೈತೆ? ಬಾಯಿ ಒಬ್ರು ನೋಡಿ ನಕ್ಕಿದ್ರೆ ಅವ್ರಿಗೆ ಏನು ಅನ್ನಿಸ್ಬೇಡ. ಓಹೋ ಇವಳೇ ಅಲ್ಲ ಅಂದ ಚಂದವಾಗಿರೋದು, ಚೆನ್ನಾಗಿಲ್ಲ ಅಂತ ನೋಡಿ ನಗ್ತಾ ಇದ್ದಾಳೆ. ಅವರು ಇಷ್ಟಪಟ್ಟು ಮದುವೆ ಆಗಿರೋದು, ತುಂಬ ಒಳ್ಳೆ ಹುಡುಗಿ. ನೀನು ಹಂಗೆ ಅಂದ್ಕೊಂಡಿರ್ಬೋದು, ನೀನು ಅಂದ ಚಂದಕ್ಕೆಲ್ಲ ಬೆರಗಾಗ್ತಾ ಇದೆಯಲ್ಲ. ಮುಂದೆ ನೋಡು, ಇಂಥವ್ರೆಲ್ಲನ ನಾನು ತುಂಬ ಸುಂದರವಾಗಿದ್ದೀನಿ ಅಂತೇಳಿ ಮೆರೆದವ್ರೆಲ್ಲನ ಏನೇನೋ ಆಗ್ಯವ್ರೆ. ಹಿಂಗೆಲ್ಲನ ಮಾತಾಡೋದನ್ನ ಬಿಟ್ಬಿಡು. ಇಷ್ಟೆಲ್ಲ ಆದ್ರೂ ಇಷ್ಟೊಂದು ಹೊಲ್ಕಿಸ್ಕೊಂಡು ಬೀದಕ್ಕೆ ಬಂದವಲ್ಲ, ಇವಾಗ ಮಾನ ಮರ್ಯಾದೆ ಇಲ್ದವು. ನಿಮಗೆ ಮಾನ ಮರ್ಯಾದೆ ಇಲ್ಲ, ಹೋಗು ಆಚೆ. ಮಾತಾಡಕ್ಕೆ ಬಂದಿದ್ದಾವೆ ಇಲ್ಲಿ ಹೊಲ್ಕಿಸ್ಕೊಂಡು ಬೀದಿಲಿ ನಿಂತ್ಕೊಂಡು. ಹೆಂಗಾದ್ರೂ ಇರ್ತೀನಿ, ದೇವ್ರು ಕೊಟ್ಟ ಹಂಗಿರ್ತೀನಿ. ನಿಮ್ಗೆ ಏನಕ್ಕೆ ಬೇಕು? ನಂದು ಮುಖ ಸುಂದರವಾಗಿ ಇಲ್ಲದೆ ಇರಬಹುದು, ಆದರೆ ನನ್ನ ಮನಸ್ಸು ತುಂಬ ಸುಂದರವಾಗಿದೆ. ನಿನ್ನ ಮುಖ ಸುಂದರವಾಗಿದ್ರೂ ಒಳಗಡೆ ಉಳ್ಟು ಹುಳ ಬಿದ್ದಿದೆ, ಹುಳ ಬಿದ್ದಿದೆ ಅಂತ ಗುಣ ಇರೋದು ನಿನ್ನ ಹತ್ರ, ಅಂತ ಮನಸ್ಸಿರೋದು. ಆದರೆ ನಮ್ಮ ಹತ್ರ ಅಂತ ಮನಸ್ಸಿಲ್ಲ. ಒಳ್ಳೆ ಮನಸ್ಸೈತೆ, ಒಳ್ಳೆ ಬುದ್ಧಿ ಐತೆ, ಒಳ್ಳೆ ಗುಣ ಐತೆ. ಹೋಗಿ ನೀನೇನು ಹೇಳ್ಬೇಕಾಗಿಲ್ಲ ನನ್ನ ಬಗ್ಗೆ. ನಾನು ಎಂಥವಳು, ನನ್ನ ಕ್ಯಾರೆಕ್ಟರ್ ಬಗ್ಗೆ ನನಗೆ ಗೊತ್ತೈತೆ. ನೀನು ಮಾತಾಡೋಕ್ಕೆ ಬರಬೇಡ, ನನ್ನ ಬ್ಯೂಟಿ ಹೊಗಳಕ್ಕೆ ಬರಬೇಡ. ನೀನು ನನ್ನ ಬ್ಯೂಟಿ ಬಗ್ಗೆ ಆಗಲಿ ಅದೆಲ್ಲ ಮಾತಾಡಕ್ಕೆ ಬರಬೇಡ. ಯಪ್ಪ 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 ಬ್ಯೂಟಿನಾ? ಏಯ್ ಮುಚ್ಚ ಬಾಯಿ, ಹೋಗೆ. ಯಾವನಿಂದಲೇ ಸುತ್ತಾರ್ಕೊಂಡು ಎಂತೆಂಥ ಬದುಕು ಮಾಡ್ಕೊಂಡು ಅಲ್ಕ ಕೆಲಸ ಮಾಡಿಕೊಂಡು ಊರು ತುಂಬ ಮರ್ಯಾದೆ ತೆಗೆಸ್ಕೊಂಡಿರೋಳು ನೀನು. ಇನ್ನೂ ಇಲ್ಲಿ ಮಾತಾಡಕ್ಕೆ ಬಂದಿದ್ಯಾ? ನಮ್ಮ ಅತ್ತಿಗೆ ಬಗ್ಗೆ ಮಾತಾಡಿದ್ಯಾ ಅಂದ್ರೆ ನಿನ್ನ ಬಾಯಾಗ ಹುಳ ಬೀಳ್ತಾವೆ. ನಮ್ಮ ಅತ್ತಿಗೆ ದೇವತೆ ಕಣೆ, ನಮ್ಮ ಅತ್ತಿಗೆ ಬಗ್ಗೆ ಮಾತಾಡಕ್ಕೆ ಬಂದವಳೆ. ಅಮ್ಮ ನಮ್ಮ ಪಾಡಿಗೆ ನಾವು ಸುಮ್ಮನೆ ಇಲ್ಲಿ ನಿಂತ್ಕೊಂಡು ನಕ್ಕಿದ್ದು. ಮುಚ್ಕೊಂಡು ಹೋಗ್ರೆ ಏನು ಹಂಗೇನೆ ಮಕ್ಕ ನೋಡ್ಕೊಂಡು ಇಲ್ಲಿ ನೋಗಾಡಕ್ಕೆ ಬಂದವ್ರಿ. ಅವಳೇನೇ ಮಾಡಿದ್ಲು, ಏನು ನಿಮ್ಗೆ ಅಂಥದ್ದು ಮಾಡ್ಯವ್ರೆ? ಹಾಂ ಅಲ್ಲ, ಅವನು ಅಣ್ಣ ತುಂಬ ಮೆರಿತಾ ಇದ್ದ, ನಾನು ಕೆಲಸದಾಗಿದ್ದೀನಿ, ಚೆನ್ನಾಗಿ ಓದಿದ್ದೀನಿ ಅಂತ ಹೇಳಿ. ಅದಕ್ಕೆ ಇವ್ರ ಅಣ್ಣ ಇಂಥವ್ರನ್ನ ಮದುವೆ ಆಗಿದ್ದಾನೆ, ಇವಳಿನ್ನ ಎಂಥವ್ರನ್ನ ಮದುವೆ ಆಗಬಹುದು ಅಂತ ನೆನೆಸ್ಕೊಂಡು ನಗ್ತಾ ಇದ್ದೆ. ಅತ್ತೆ ಇಂಥ ಕಮ್ಮಂಗಿಗಳ್ತಾಗ ಮಾತಾಡ್ಕೊಂಡು ಏನಾಗೋದು ಏನೈತೆ, ನಾವು ಆಮೇಲೆ ಏನು ಮಾಡ್ಬೇಕು ಅದನ್ನು ಮಾಡ್ಬೇಕು ಬರ್ರಿ. ಅದಾಗುತ್ತೆ, ಸರಿಯಾಗುತ್ತೆ. ಏನೋ ಮುಂದೆ ಇವಕ್ಕೇನೋ ಗ್ರಾಚಾರ ಕಾದೈತೆ, ಅದಕ್ಕೆ ಹಿಂಗೆ ಆಡ್ತಾ ಬರ್ರಿ. ಅದಕ್ಕೆ ಹಚ್ಚೆ ಮೇಲೆ ಕಲ್ಲು ಹಾಕಿ ಮಕ್ಕ ಸಿಡಿಸ್ಕೊಂಬದ್ಕಿನ ವಾಸನೆ ಬರುತ್ತೆ ನಮಗೇನೆ. ನಾವು ಕಲ್ಲು ಹಾಕೋದು ಬೇಡ, ಸಿಡಿಸ್ಕೊಂಬೋದು ಬೇಡ, ವಾಸನೆ ಬಡಿಯುತ್ತೆ. ಆ ಕೊಚ್ಚೆನ ಅಲ್ಲೇ ಬಿಟ್ಬಿಡ್ಬೇಕು. ಸುಮ್ಮನೆ ಅದೆಲ್ಲ ಐತೆ ಅಲ್ಲಿ ಬಿಟ್ಬಿಟ್ರೆ ಯಾವುದೂ ಇರಲ್ಲ, ವಾಸನೆನೂ ಬರಲ್ಲ, ಮಕ್ಕನೂ ಸಿಡಿಯಲ್ಲ ಅಷ್ಟೇನು. ಅದನ್ನು ಇಲ್ಲಡೋ ಸೀದಾ ಒಂದೇ ಸತಿ ದಬ್ಬಿಡ್ಬೇಕು ಆಚೆ ಹೋಗಂಗೆ. ಇಲ್ಲ ಅಂತಂದ್ರೆ ಮಕ್ಕದ ಮ್ಯಾಕೆ ಸಿಡಿಸ್ಕೊಂಬದು ಬೇಡ, ನಮಗೆ ತೊಂದರೆ ಆಗ್ಬಾರ್ದು ಆ ಕೊಚ್ಚೆಯಿಂದ. ಹಂಗೆ ಇರಬೇಕು ನಾವು. ಹೆಂಗೆ ಮಾತಾಡ್ತಾಳು ನೋಡು, ಮಾನ ಮರ್ಯಾದೆ ಇಲ್ದವಳು ನೋಡು ಹೆಂಗೆ ಮಾತಾಡ್ತಾರೆ. ಅಯ್ಯೋ ಏನೇನು ಚೆನ್ನಾಗಿಲ್ವಲ್ಲೇ ಅವಳು. ಅಯ್ಯಪ್ಪ ನನಗಂತ ಅವತ್ತು ನಾನು ಸರಿಯಾಗಿ ನೋಡಲಿಲ್ಲ. ನಾವು ಜಗಳ ಆಡೋ ಇದರಲ್ಲಿ ನೋಡಲಿಲ್ಲ, ನಾವು ಜಗಳ ಆಡ್ಕೊಂತಿದ್ವಲ್ಲ, ಅದಕ್ಕೆ ನಾನು ನೋಡಲಿಲ್ಲ ಕಣೆ. ಅಯ್ಯೋ ದೇವ್ರೆ ನೋಡು, ಅವನು ಅಷ್ಟೊಂದು ಬಿಲ್ಡಪ್ ಕೊಡ್ತಿದ್ದವನು ಎಂಥವ್ರನ್ನ ಮದುವೆ ಆದಲ್ಲೇ. ನನಗೆ ನನ್ನೇ ಹೊಡಿಯೋನು, ನನ್ನೇ ಇದು ಮಾಡೋನು, ನನಗೆಲ್ಲ ಚೆನ್ನಾಗಿ ಬೈದ. ಅದಕ್ಕೆ ಮತ್ತೆ ನಮ್ಗೆ ಅವು ಮರ್ಯಾದೆ ಮಾಡಿದವರು ನಮ್ಮ ನಂದವರು ಯಾವತ್ತೂ ಉದ್ಧಾರ ಆಗ ಮಾತೇ ಇಲ್ಲ ಕಣ. ಯಾಕ ಅಲ್ಲ, ಅವನು ಅಷ್ಟೊಂದೆಲ್ಲ ಊರಿ ದಬಾಕಿ ಕೆಲ್ಸಕ್ಕೆ ಹೋಗ್ತಾನಂತೆ. 60,000 ರೂಪಾಯಿ 35-40 ಸಾವಿರ ಸಂಬಳ ತಗೊಂತಾನಂತೆ. ಇಂಥ ಹುಡುಗಿನ ಮದುವೆ ಆಗ್ಯದಾನೆ. ಅವಳು ಇನ್ನೆಂಥ ಹುಡುಗನ ಮದುವೆ ಆಗ್ಬೋದು? ಅಯ್ಯೋ ಜೀವನ ನಾವು ಎಷ್ಟು ಚೆನ್ನಾಗಿದ್ದೀವಿ, ನಮ್ಮ ಜೋಡಿ ಹೆಂಗೈತೆ ಅಲ್ವೇ? ತುಂಬ ಚೆನ್ನಾಗೈತೆ ಇಬ್ಬರಿಗೂ ಜೋಡಿ, ತುಂಬ 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 ಚೆನ್ನಾಗೈತೆ. ನನಗೇನೋ ಜೀವನ್ ಮಾವ ತುಂಬ ಸುಂದರವಾಗಿದ್ದಾರೆ, ನೋಡೋದಕ್ಕೆ ಎಷ್ಟು ಬ್ಯೂಟಿ ಗೊತ್ತಾ, ತುಂಬ ಚೆನ್ನಾಗಿ ಕಾಣ್ತಾರೆ, ತುಂಬ ಚೆನ್ನಾಗಿ ಕಾಣ್ತಾರೆ. ನನಗಂತೂ ಭಾಳ ಇಷ್ಟ ಆದರು ಜೀವನ್ ಮಾವ. ಇಬ್ಬರು ಚೆನ್ನಾಗಿದ್ದಾರೆ ಕಣೆ. ಅವರು ಅಣ್ಣ ತಂಗಿ ಇಬ್ಬರು ಚೆನ್ನಾಗಿದ್ದಾರೆ. ಜೀವಿತಕ್ಕ ನೋಡು, ಅವರು ಎಷ್ಟು ಬ್ಯೂಟಿಯಾಗಿ ಎಷ್ಟು ಚೆನ್ನಾಗಿದ್ದಾರೆ. ಜೀವಿತಕ್ಕನೂ ಚೆನ್ನಾಗಿದ್ದಾರೆ, ಜೀವನೂ ಚೆನ್ನಾಗಿದ್ದಾರೆ, ಇಬ್ಬರು ಚೆನ್ನಾಗಿದ್ದಾರೆ. ಅವರು ತುಂಬ ತುಂಬ ಬ್ಯೂಟಿಫುಲ್ ಆಗಿದ್ದಾರೆ.
ಅಯ್ಯೋ ಇದನ್ನು ಮದುವೆ ಆಗಿರೋ ಹುಡುಗಿನ ನೋಡಿದ್ರೆ ನಗು ಬರುತ್ತೆ. ಅವಳು ನೋಡು ಇರೋ ಹುಟ್ಟ ಹೆಂಗ್ಸಿದ್ದಂಗೆ ಇದ್ದಾಳೆ ಅವಳು. ಅಯ್ಯೋ ಅವಳು ನೋಡೋಕ್ಕಾಗೋದಿಲ್ಲ, ಇಷ್ಟನೇ ಆಗಲ್ಲ ಅವಳು ನೋಡೋಕ್ಕೆ. ಯಪ್ಪ ಹೋಗಿ ಹೋಗಿ ಅಂಥ ಹುಡುಗಿನ ಯಾಕೆ ಮದುವೆ ಆದ ಇವನು, ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡೋನು ಬಿಲ್ಡಪ್ಗಾರ ಅಂತಾರನ್ನ ಯಾಕೆ ಮದುವೆ ಆದ ಅಂತ ಅನ್ನಿಸ್ತೈತೆ ನೆನೆಸ್ಕೊಂಡ್ರೆ. ಅಯ್ಯೋ ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.